ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಅಧ್ಯಾಯ ನಾರದ ಮುನಿಯವರಿಗೂ ಮತ್ತು ವ್ಯಾಸದೇವರ ಮಧ್ಯದಲ್ಲಿ ಸಂಭಾಷಣೆ ನಡೀತಾ ಇದೆ. ನಾರದ ಮುನಿಗಳು ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ ಯಾವ ಥರವಾದ ಭಕ್ತಿ ಸೇವೆಯನ್ನು ಅವರು ಅನುಭವಪಟ್ಟರು, ಆ ಸೇವೆ ಯಾವ ಥರ ಇತ್ತು, ಯಾವ ಥರ ಸೇವೆ ಮಾಡಿದ್ರೆ ನಾವು ಭಗವಂತನ ಪಡಿಬೋದು, ಭಗವಂತನ ದರ್ಶನ ಮಾಡ್ಬೋದು, ಯಾವ ಥರ ಭಗವಂತನ ನಾವು ಧ್ಯಾನ ಮಾಡಬೇಕು, ಹೆಂಗೆ ನಾವು ತಪಸ್ಸಿನಲ್ಲಿ ಭಗವಂತನ ನೋಡೋದಕ್ಕೆ ನಾವು ಪ್ರಯತ್ನ ಪಡಬೇಕು, ಅದಕ್ಕೆ ಏನೇನೆಲ್ಲ ಬೇಕಾಗುತ್ತೆ, ಯಾವ ಗುಣದಲ್ಲಿ ನಾವು ನೋಡಬೇಕಾಗುತ್ತೆ, ಯಾವ ಗುಣ ನಾವು ಪಡಿಬೇಕಾಗುತ್ತೆ, ಇದೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾರದರು. ತನ್ನ ತಾಯಿನ ಕಳ್ಕೊಂಡ್ಮೇಲೆ ನಾರದ ಮುನಿ ಏನು ಮಾಡಿದ್ರು, ಉತ್ತರ ದಿಶಕ್ಕೆ ದಾರಿ ಹುಡ್ಕೊಂಡು ಹೋಗ್ತಾಯಿದ್ರು. ಹೋಗುವಾಗ ಅವ್ರಿಗೆ ದಾರಿನಲ್ಲಿ ನಾವು ಓದಿದ್ದೀರಿ ಹಿಂದಿನ ಶ್ಲೋಕದಲ್ಲಿ ಅವ್ರಿಗೆ ಏನೇನೋ ಕಾಣಿಸುತ್ತೆ, ಭೌತಿಕವಾದ ವಸ್ತುಗಳು, ಭೌತಿಕವಾದ ಅದ್ಭುತವಾದ ಪ್ರದೇಶಗಳು, ಮತ್ತು ಹೂವಿನ ತೋಟ, ದೊಡ್ಡ ದೊಡ್ಡ ಪಟ್ಟಣ, ಇದೆಲ್ಲ ನೋಡ್ಕೊಂಡು ಹೋಗುವಾಗ ಅವರು ಯಾವುದಕ್ಕೂ ಆಕರ್ಷಣೆ ಆಗದಿರ ಭಗವಂತನ ಮೇಲೆ ಧ್ಯಾನ ಮಾಡ್ಕೊಂಡು ನಾಮ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಅದಕ್ಕೆ ನಾವು ಅದೇ ಸ್ಥಿತಿನಲ್ಲಿ ಇದ್ದಿದ್ರೆ ನಾವೇನು ಮಾಡ್ತಾಯಿದ್ರಿ, ಹೆಂಗೋ ತಾಯಿನ ಕಳ್ಕೊಂಬಿಟ್ರು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರೆ ನಾವು ಎಲ್ಲೋ ಎಲ್ಲಿ ಏನು ಸಿಕ್ಕಿದ್ರೆ ಕೆಲಸ ಅಲ್ಲಿ ಹುಡ್ಕೊಂಡು ಅಲ್ಲಿ ಸಂತೋಷ ಪಡ್ಕೊಂಡು ಚೆನ್ನಾಗಿ 3 ಹೊತ್ತು 4 ಹೊತ್ತು ತಿನ್ಕೊಂಡು ಸಿನಿಮಾ ನೋಡಿಕೊಂಡು ಸ್ನೇಹಿತರ ಜೊತೆ ಎಲ್ಲ ಹಾಡ್ಕೊಂಡು ಅವ್ರ ಜೊತೆ ಕಾಲ ಕಳ್ಕೊಂಡು ಹೋಗ್ಬಿಡ್ತಾ ಇದ್ದೀವಿ ನಾವು. ಆದರೆ ಇವರು ನಾರದ ಮುನಿ ಆ ಥರ ಅಲ್ಲ, ಶುದ್ಧವಾದ ಭಕ್ತರು, ಶುದ್ಧ ವೈಷ್ಣವರು. ಅದು ಹೇಳಿದ್ರೆ ನಾರದ ಮುನಿಗೆ ಕೈಯಲ್ಲಿ ಭಗವಂತ ನಾರದ ವೀಣೆನೇ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಸಲ ನಾರದ ಮುನಿಗೆ ಏನಾಯ್ತು ಅಂದರೆ, ಹೌದು, ನಾರದ ಮುನಿಗೆ ಅವರು ಅಂತರ್ಯಾಮಿ ಆದಮೇಲೆ ಭಗವಂತ ನಿನ್ನ ಬಿಟ್ಟು ನಾನು ಇರಲಾರೆ ಅಂತ ಹೇಳುವಾಗ ವೀಣೆನ ತಗೊಂಡು ಈ ವೀಣೆದಲ್ಲಿ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನಾರದ ಮುನಿಗೆ. ಅದಕ್ಕೆ ಅವರು ಯಾವಾಗಲೂ ನಾರಾಯಣ ನಾರದ ವೀಣಾ ರಾಧಾ ರಮಣ ಅಂತ ಹಾಡೋದವರು. ಆ್ಯಕ್ಚುಲಾಗಿ ಹಾಡು ನಾರದ ವೀಣಾ ರಾಧಾ ರಮಣ ಅಂತ ಹಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಹೋಗ್ತಾ ಅವ್ರೇನು ಮಾಡ್ತಾರೆ, ಇದು ನೆಕ್ಸ್ಟ್ ಜನ್ಮದಲ್ಲಿ ಈಗ ಅವರು ದಾಸಿಪುತ್ರನಾಗಿ ಭಕ್ತಿ ವೇದಾಂತ ಅವರ ಹತ್ರ ಎಲ್ಲ, ಆ ಭಕ್ತರ ಹತ್ರ ಎಲ್ಲ, ಮಹಾಭಾಗವತರ ಹತ್ರ ಎಲ್ಲ ಚೆನ್ನಾಗಿ ಈ ಆಧ್ಯಾತ್ಮಿಕವಾದ ಪಾಠಗಳೆಲ್ಲ ಕಲ್ತ್ಕೊಂಡು ಅದನ್ನು ಚೆನ್ನಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆ ಮಾಡಿಕೊಂಡು ಭಕ್ತಿ ಸೇವೆ ಮಾಡೋದಕ್ಕೆ ಮಾಡಿದ್ದಾರೆ. ಅದಕ್ಕೆ ಅವ್ರು ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ಒಂದು ಲೌಕಿಕವಾದ ಆಸೆ ಇಲ್ಲ, ಅವ್ರಿಗೆ ಬಂದಿಲ್ಲ ಆಸೆ, ಅದು ಬರೋದಕ್ಕೆ ಅವಕಾಶನೂ ಇಲ್ಲ. ಯಾಕೆ ಅಂದರೆ ಕಾರಣ ಏನಂದರೆ ತುಂಬ್ಕೊಂಬಿಟ್ಟಿದೆ ಅವ್ರ ಮನಸ್ಸು, ಹೃದಯ ಎಲ್ಲ ಭಗವಂತನ ದರ್ಶನ ಮಾಡಬೇಕು ಅಂತ. ಸೊ ಆಗ ಮಾಡುವಾಗ ಒಂದು ಸಲ ಭಗವಂತ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟ ಆದಮೇಲೆ ಏನು ಮಾಡ್ತಾರೆ, ಇವರು ಆಳವಾದ ಧ್ಯಾನದಲ್ಲಿ ಇರೋದಕ್ಕೋಸ್ಕರ ನಾಮ ಚೆನ್ನಾಗಿ ಅಪರಾಧ ಇಲ್ದಿರ ನಾಮ ಹೇಳ್ಕೊಂಡು ಭಗವಂತನ ದರ್ಶನ ಮಾಡ್ಕೊತಾರೆ. ದರ್ಶನ ಮಾಡ್ಕೊಂಡ ತಕ್ಷಣ ಭಗವಂತ ಏನು ಮಾಡ್ತಾರೆ, ಅಲ್ಲಿಂದ ಇದಾಗ್ಬಿಡ್ತಾರೆ, ಏನೋ ಆ ಸ್ಥಳದಿಂದ ಬಿಟ್ಟು ಹೊರಟೋಗ್ಬಿಡ್ತಾರೆ.
ನಾರದನಿಗೆ ತುಂಬ ಇದಾಗ್ಬಿಡುತ್ತೆ, ದುಃಖ ಆಗ್ಬಿಡುತ್ತೆ. ಏನಪ್ಪ ಭಗವಂತ ನನ್ನ ಬಿಟ್ಟು ಹೊರಟೋದ್ರಲ್ಲ, ನಾನು ಇನ್ನು ಹೆಂಗೆ ಭಗವಂತನ ಪಡೆಯೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಾನು ಭಗವಂತ ನೋಡಬೇಕು, ಮತ್ತೆ ಭಗವಂತ ನೋಡಬೇಕು ಅಂತ. ಆಗ ಭಗವಂತ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಭುಪಾದರು ಭಗವಂತ ತನ್ನ ಇಚ್ಛೆಯಿಂದ ಬರ್ತಾರೆ, ತನ್ನ ಇಚ್ಛೆಯಿಂದ ಹೊರಟು ಹೋಗ್ತಾರಂತೆ. ನೀನು ಯಾಕೆ ಮತ್ತೆ ಬಂದಿಲ್ಲ ಬಾ ಅಂತ ಹೇಳಿ ನಾವು ಕರೆಯೋಕ್ಕಾಗಲ್ಲಂತೆ ಭಗವಂತ. ಆ ಥರ ಬರಬೇಕಾದ್ರೆ ಅವ್ರ ಕರುಣೆಯಿಂದ ಬರ್ತಾರಂತೆ. ನಮಗೆ ನಮ್ಮ ಮೇಲೆ ಕರುಣೆ ತೋರಿಸಿ ಭಗವಂತ ನಮಗೆ ದರ್ಶನ ಕೊಡ್ತಾರೆ. ಅವತ್ತು ಹೇಗೆ ಸೂರ್ಯ ಅಸ್ತಮನ ಆಗ್ಬಿಟ್ರೆ 6 ಗಂಟೆಗೆ ನಾವು ಸೂರ್ಯನ ಮತ್ತೆ ಕರೆಯೋಕ್ಕಾಗಲ್ಲ. ನೀನು ಇಲ್ಲೇ ಇರಪ್ಪ, ನನಗೆ ಇನ್ನೂ ಬಿಸಿಲು ಬೇಕು, ಚಳಿ ಇದೆ, ನನಗೆ ಚಳಿ ಜಾಸ್ತಿ ಇದೆ, ನನಗೆ ಬಿಸಿಲು ಬೇಕು, ಇಲ್ಲೇ ಇರಪ್ಪ ಅಂದರೆ ಸೂರ್ಯ ಇರ್ತಾರ? ಇರಲ್ಲ. ಅವ್ರ ಇಚ್ಛೆಯಿಂದ ಅವ್ರು ಬರ್ತಾರೆ, ಇಚ್ಛೆಯಿಂದ ಹೊರಟೋಗ್ತಾರೆ. ಆನ್ ಇಸ್ ಓನ್ ಅಕಾರ್ಡ್ ಅಂತ ಹೇಳ್ತಾರೆ ಪ್ರಭುಪಾದರು. ಅದೇ ಥರ ಕೃಷ್ಣ ತನಗೆ ಕರುಣೆ ತೋರಿಸ್ಬೇಕು ತನ್ನ ಭಕ್ತರಿಗೆ ಅಂತ ಹೇಳಿದ್ರೆ ಕೃಷ್ಣ ಬರ್ತಾರೆ, ಇಲ್ಲಾಂದರೆ ಹೋಗ್ತಾ ಇರ್ತಾರೆ. ಅವ್ರ ಇಷ್ಟ. ಅದು ಯಾಕೆ ಅಂತ ನಾವು ಕೇಳೋದಕ್ಕೆ ನಮ್ಗೆ ಅಧಿಕಾರನೂ ಇಲ್ಲ, ನಮಗೆ ಕೇಳೋ ಅರ್ಹತೆನೂ ಇಲ್ಲ. ಆದರೆ ಶುದ್ಧ ಭಕ್ತರಿಗೆ ಕೇಳೋ ಅರ್ಹತೆ ಇದೆ. ಈಗ ಕುಂತಿನೇ ದೇವಿ ನೋಡಿ, ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಕುರುಕ್ಷೇತ್ರದ ಯುದ್ಧೆಲ್ಲ ಮುಗಿದಾದ್ಮೇಲೆ ಕುಂತಿ ಹೇಳ್ತಾ ಇದ್ದಾರೆ, ಕೃಷ್ಣ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ, ಇನ್ನೊಂದ್ಸಲ ಕುರುಕ್ಷೇತ್ರದ ಯುದ್ಧ ಮತ್ತೆ ಬಂದ್ರೇನು ಪರವಾಗಿಲ್ವಾ, ನಮ್ಗೆ ಎಷ್ಟು ಕಷ್ಟ ತುಂಬ್ಕೊಂಡ್ಬಿಟ್ರೂ ಪರವಾಗಿಲ್ವಾ, ನಿನ್ನ ಬಿಟ್ಟು ನಾನು ಇರೋಕ್ಕಾಗಲ್ಲ, ಅದಕ್ಕೆ ನೀವು ಕುಂತಿ ಹೇಳೋದು. ಹೇಗಾದರೂ ನನಗೆ ನನ್ನ ಗಂಡನ ಕಡೆನೂ ನನಗೆ ಒಂದು ಅನುರಾಗ ಇದೆ, ನನ್ನ ಕಡೆನೂ ನನಗೆ ನನ್ನ ತಂದೆ ತಾಯಿಯಿಂದ ನನಗೆ ಇದು ಬಂಧನ ಇದೆ. ನನಗೆ ಏನಿದು ಏನು ಹೇಳೋದು, ಅನುರಾಗ, ವಿತಾರಾಗ ವಿತಾ ಕ್ರೋಧ ಅಂತ ಹೇಳ್ತಾರಲ್ಲ, ಹಂಗೆ ರಾಗ ಅಟ್ಯಾಚ್ಮೆಂಟ್, 2 ಕಡೆನೂ ನನಗೆ ಅಟ್ಯಾಚ್ಮೆಂಟ್ ಇದೆ, ರಕ್ತ ಸಂಬಂಧ ಇದೆ. ಹಾಗಾಗಿ ಇದನ್ನು ನೀನು ಹೇಗಾದರೂ ತಪ್ಪಿಸ್ಬೇಕು, ಅದನ್ನು ಅದು ಕತ್ತರಿಸ್ಬೇಕು. ನೀನು ಕತ್ತರಿಸ್ಬಿಟ್ಟು ನನ್ನ ಯಾವಾಗಲೂ ನಿನ್ನ ಪಾದ ಪದ್ಮದಲ್ಲಿ ನಾನು ಧ್ಯಾನ ಮಾಡ್ಕೊಂಡಿರ್ಬೇಕು, ನಿನ್ನ ನಾಮ ಹೇಳ್ಕೊಂಡು, ನಿನ್ನ ಭಕ್ತರ ಜೊತೆ ನಾನು ಸಾಂಗತ್ಯ ಮಾಡಿಕೊಂಡು, ನಿನ್ನ ನಾಮಚರಿತ, ನಾಮಶ್ರವಣ, ಚರಿತ ಶ್ರವಣ, ಲೀಲಾ ಗುಣಶ್ರವಣ ಮಾಡ್ಕೊಂಡಿರ್ಬೇಕು, ನಾನು ಶ್ರವಣ ಮಾಡ್ಕೊಂಡಿರ್ಬೇಕು, ಬೇರೆ ಏನೂ ನನಗೆ ಬೇಡ ಅಂತ ಹೇಳ್ತಾರೆ ಶುದ್ಧ ಭಕ್ತರು. ಅಂಥವ್ರಿಗೆ ಭಗವಂತ ಏನು ಮಾಡ್ತಾನೆ, ದರ್ಶನ ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ನಾರದ ಮುನಿಗೆ 2ನೇ ಸಲ ದರ್ಶನ ಕೊಟ್ಟಿಲ್ಲ, ಎಷ್ಟೋ ಪ್ರಯತ್ನ ಮಾಡಿದ್ರು. ಹೇಗಾದರೂ ಭಗವಂತನ ನೋಡಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ರು. ಅದೇ ಭಗವಂತನ ನೋಡಬೇಕಾದ್ರೆ ಯಾಂತ್ರಿಕವಾಗಿ ನಾವು ನೋಡೋಕ್ಕಾಗಲ್ಲ, ಅಂದರೆ ಮೆಕ್ಯಾನಿಕಲ್ ಪ್ರಾಸೆಸ್ಸಾಗಿ ನೋಡೋಕ್ಕಾಗಲ್ಲ. ಏನೋ ಬಂದರು, ಏನೋ ಹೋದ್ರು. ಈಗ ನಾವು ಭಕ್ತಿಯಿಂದ ಆಗುತ್ತೆ, ಶುದ್ಧ ಭಕ್ತಿಯಿಂದ ಆಗುತ್ತೆ. ಅದಕ್ಕೆ 2ನೇ ಸಲ ಏನು ಮಾಡಿದ್ರು, ನಾರದ ಮಹಾಮುನಿಯವರ ದುಃಖವನ್ನು ನೋಡಿ ತಡಿಲಾರ್ದರೆ ಭಗವಂತ ಕರುಣೆ ತೋರಿಸಿ ವಾಚಾ ಮೂಲಕವಾಗಿ ಅವ್ರಿಗೆ ಇದು ಸ್ಪಂದನೆ ಮಾಡಿದ್ರು, ಮಾತಾಡಿದ್ರು. ವಾಚಾ ವರ್ಡ್ಸಲ್ಲಿ ಮಾತಾಡಿದ್ರು ನಾರದ ಮುನಿ ಹತ್ರ. ಆವಾಗ ಅವ್ರಿಗೆ ನಾರದ ಮುನಿಗೆ ಸಂತೋಷ ಆಯ್ತು. ಅವಾಗ 2ನೇ ಸಲ ನನಗೆ ಈ ಥರ ಮಾತಾಡ್ತಾರೆ. ಶುದ್ಧ ಭಕ್ತರ ಹತ್ರ ಮಾತಾಡ್ತಾರೆ. ಕಾಣಿಸ್ಕೊಳೋದು ಬಿಟ್ಬಿಟ್ಟು ಮಾತಾಡೋದು ಶುರು ಮಾಡ್ತಾರೆ. ಅವಾಗ ಸಂತೋಷ ಆಯ್ತಲ್ಲ, ಪರವಾಗಿಲ್ಲ. ಅದೇ ಇದು ಟಿವಿ ಇಲ್ಲ, ಇವಾಗ ಟಿವಿ ಇದೆ, ಟಿವಿನಲ್ಲಿ ಏನು ಮಾಡಿ ನಾವು ನೋಡ್ಬೋದು. ಅದೇ ಇದು ಟೇಪ್ ರಿಕಾರ್ಡು ರೆಡಿ ಆದರೆ ನಾವು ಕೇಳಿಸ್ಕೋಬೋದು. ಸೊ ಇದು ಕೊಡ್ತೀರಾ, ದರ್ಶನ ಕೊಡ್ತೀರಾ, ಮಾತಾಡಿಸ್ತಾರೆ. ಹೌದು, ಭಗವಂತನೇ. ನಾರದ ಮುನಿಯವರು ಅಂಥ ಶುದ್ಧ ಭಕ್ತರು. ಆದರೆ ನಾವು ಭಗವಂತನ ದರ್ಶನ ನೋಡೋಕ್ಕಾಗಲ್ಲ, ಯಾಕಂದರೆ ನಾರದ ಮುನಿ ಅಂತ ಶುದ್ಧ ಭಕ್ತರಲ್ಲ. ನಾವು ತುಂಬ ಕೀಳ್ಮಟ್ಟವಾದ ಒಂದು ಸ್ಟೇಜಲ್ಲಿ ನಾವು ಇದ್ದೀರಿ. ಅದಕ್ಕೆ ನಾವು ಏನು ಮಾಡಬೇಕು, ಭಗವಂತನ ನಾಮ ಹೇಳ್ತಾ ಇರ್ತಾರೆ, ನಾಮದಲ್ಲಿ ನಾವು ಕೇಳ್ಬೋದು ಭಗವಂತನ. ನಾವು ಅಷ್ಟೇ ವಾಣಿ ಅಂತ ಹೇಳ್ತಾರೆ. ಅದಕ್ಕೆ ವಾಣಿ ಅಂದರೆ ಕೇಳೋದು, ಶ್ರವಣ. ಭಗವಂತನ ಕೇಳಬೇಕಾದ್ರೆ ನಾವು ನಾಮ ಹೇಳ್ತಾ ಯಾಕಂದರೆ ನಾಮಕ್ಕೆ ಕೃಷ್ಣನಿಗೆ ಭೇದ ಇಲ್ಲ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿನೇ ಅಂತ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಭಗವಂತ ನಾಮ ಚಿಂತಾಮಣಿ ಅಂದರೆ ಒಂದು ಕಲ್ಲದು. ವೃಂದಾವನದಲ್ಲಿ ಗೋಲೋಕ ವೃಂದಾವನದಲ್ಲಿ ಒಂದು ಕಲ್ಲಿರುತ್ತೆ. ಚಿಂತಾಮಣಿ ಕಲ್ಲು ತೊಗೊಂಡು ಈ ಟೇಬಲ್ ಮೇಲೆ ಇಟ್ಟರೆ ಟೇಬಲ್ ಎಲ್ಲ ಗೋಲ್ಡ್ ಆಗ್ಬಿಡುತ್ತೆ, ಈ ಚೇರ್ ಮೇಲೆ ಇಟ್ಟರೆ ಚೇರ್ ಎಲ್ಲ ಗೋಲ್ಡ್ ಆಗ್ಬಿಡುತ್ತೆ, ಈ ಟಿವಿ ಕ್ಯಾಬಿನೆಟ್ ಇಟ್ಟರೆ ಅದು ಗೋಲ್ಡ್ ಆಗ್ಬಿಡುತ್ತೆ, ಎಲ್ಲ ಗೋಲ್ಡ್ ಆಗ್ಬಿಡುತ್ತೆ. ಅಂಥದ್ದು ಆ ನಾಮ ಚಿಂತಾಮಣಿ ಅನ್ನೋದು. ಇಲ್ಲಿ ನಾಮ ವಿಷ್ಣುನೇ ಅವರು. ವಿಷ್ಣು ಅವತಾರ ಅಲ್ಲ, ವಿಷ್ಣುನೇ ಅವರು. ತುಳಸಿ ಮಹಾರಾಣಿಗೂ ಅವ್ರಿಗೆ ನಡೀತಿರೋ ಲೀಲೆನಲ್ಲಿ
ತುಳಸಿ ಮಹಾರಾಣಿ ನಿನ್ನ ಕಲ್ಲಾಗ್ಬಿಡು ಅಂತ ಹೇಳ್ಬಿಡ್ತಾರೆ. ಅದೇ ಅದೇ. ತನ್ನ ಶುದ್ಧ ಭಕ್ತರು ಕೊಟ್ಟಿದ್ದ ಶಾಪನ್ನು ಅಂಗೀಕಾರ ಮಾಡ್ಕೊತಾರೆ ಕೃಷ್ಣ. ಆಯಿತು, ನಾನು ಹಂಗೆ ಆಗ್ತೀನಿ, ನಾನು ಇಲ್ಲಿ ಕಲ್ಲಾಗಿ ನಾನು ಬರ್ತೀನಿ, ಶಾಲಿಗ್ರಾಮಾಗ ಬರ್ತೀನಿ, ನೀನು ಇನ್ನೇನು ಮಾಡ್ತೀಯ, ನದಿಯಾಗಿ ಹಾರ್ಕೊಂತೀಯ ಅಂತ ಹೇಳ್ತಾರೆ. ತುಳಸಿ ಗಿಡವಾಗಿ ನೀನು ಬರ್ತೀಯ ಅಂತ ಹೇಳಿ ಹೇಳಿ ಅವಾಗ ಅವ್ರು ತುಳಸಿ ಗಿಡ ಆಗೋದು. ತುಳಸಿ ಅದೊಂದು ಲೀಲೆ. ನಾರದ ಮೋಹನಿಗೆ ತುಳಸಿಗೆ, ಅದು ಕೃಷ್ಣನಿಗೆ ತುಳಸಿ ಮಹಾರಾಣಿ ಆಗಿರೋ ಲೀಲೆ ಅದು. ಅದೇ ತುಳಸಿ ಶಾಲಿಗ್ರಾಮ ಇವಾಗ ಮಾಡ್ತೀರಲ್ಲ ನಾವು, ಆದರೆ ಅದರದ್ದು ಲೀಲೆಗಳು ಅದು. ನೇಪಾಳಲ್ಲಿ ದಂಡಕಿ ರಿವರ್ ಅಂತಿದೆ, ದಂಡಕಿನೋ ಹೇಳ್ತಾರೆ. ಆ ನದಿನಲ್ಲಿ ಈ ಶಾಲಿಗ್ರಾಮಗಳೆಲ್ಲ ಸಿಗುತ್ತೆ. ಅದಲ್ಲೇ ಶಂಕು ಶಾಲಿಗ್ರಾಮ, ಗದಾ ಶಾಲಿಗ್ರಾಮ, ಚಕ್ರ ನಿಮ್ಮ ಹತ್ರ ಒಂದಿದೆ ಅನ್ಕೊಂತೀನಿ. ಹಾಂ, ಅಂತ ಶಾಲಿ ಯಾರು ನಿಮ್ಗೆ ಕೊಟ್ಟಿದ್ದು? ಪ್ರಭು ತಗೊಂಬಂದಿದ್ದ? ಹಾಂ, ಅವರು ಯಾಕೆ ನಿಮಗೆ ಕೊಟ್ಟಿದ್ದು? ಪೂಜೆ ಮಾಡ್ತಾ ಇದ್ರಂತೆ, ಅದಕ್ಕೆ ಅವ್ರ ಕೈಲಿ ಆಗಲ್ಲ ಅಂತ ಕೊಟ್ಬಿಟ್ರಾ? ಶಾಲಿಗ್ರಾಮ ತಗೊಂಡ್ರೆ ಅಭಿಷೇಕ ಮಾಡಬೇಕು ಡೈಲಿ. ಹಾಲು ಮೊಸರು ಜೇನುತುಪ್ಪ ಡೈಲಿ ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀರಲ್ಲ, ಆವತ್ತಿಂದನೇ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಇಷ್ಟುದ ಇದೆಯಾ? ಹಾಂ. ಏನು ಮುದ್ರೆ ಇದೆ ಅದ ಮೇಲೆ ಏನು ಗೊತ್ತಿಲ್ಲ. ಅದೇ ಅದು ಬ್ರಹ್ಮ ಬಂದು ಒಂದು ಹುಳ ಬಂದು ಅದನ್ನ ಮುದ್ರೆ ಮಾಡೋದು. ಬ್ರಹ್ಮ ಯಾರು? ದೇವಸ್ಥಾನ ಇಡ್ಬೋದು. ದೇವಸ್ಥಾನದಲ್ಲಿ ಬೇಕಾದ್ರೆ ಸಹ ತಗೊಂಡ್ಬರ್ತಾರೆ, ಅದನ್ನ ಆಚರಣೆ ಮಾಡದೇ ಇರೋದು. ವಿಗ್ರಹಕ್ಕೆ ಅದಕ್ಕೂ ಡಿಫ್ರೆನ್ಸ್ ಇಲ್ಲ, ಭೇದ ಇಲ್ಲ. ಅದಕ್ಕೆ ವಿಗ್ರಹಗಳಿಗೆ ಯಾವ ಥರ ಮಾಡ್ತೀರೋ ಆ ಥರ ಮಾಡ್ಬೇಕದು. ಸಾಕ್ಷಾತ್ ವಿಷ್ಣುನೇ ಅವರು. ನರಸಿಂಹ ಶಾಲಿಗ್ರಾಮ ಬರ್ತದೆ, ರಾಮ ಶಾಲಿಗ್ರಾಮ, ಇದು ಅದ್ರ ಮೇಲೆ ಮುದ್ರೆಗಳು ಇರುತ್ತೆ. ಬ್ರಹ್ಮ ಅದನ್ನ ಇದು ಮಾಡೋದು, ಬರ್ದಿರೋದು. ಅವರೇ ಚೆಕ್ತಾರೆ ಅದನ್ನ, ಬ್ರಹ್ಮ ಶಿಲ್ಪಿ ಥರ ಚೆಕ್ ಮಾಡ್ತಾರೆ. ಹುಳಾಗೆ ಅಲ್ಲಿರೋ ಹುಳಗಳೆಲ್ಲ ಬ್ರಹ್ಮ ಆ ರೂಪದಲ್ಲಿ ಬಂದು ಅದನ್ನ ಇದು ಮಾಡೋದು, ಆ ಮುದ್ರೆ ಹಾಕೋದು ಆ ಶಾಲಿಗ್ರಾಮನ. ಸೊ ಅದಕ್ಕೆ ಇಲ್ಲಿ ನಮಗೆ ನಾಮದ ಮೂಲಕವಾಗಿ ನಾಮ ಚಿಂತಾಮಣೆಯಿಂದ ಹರೇ ಕೃಷ್ಣ ಮಹಾಮಂತ್ರ ನಾಮ ಚಿಂತಾಮಣಿ ಅಂತ ಹೇಳೋದು. ಸೊ ನಾಮಕ್ಕೆ ಭಗವಂತನಿಗೆ ಏನು ವ್ಯತ್ಯಾಸ ಇಲ್ಲ. ಯಾಕಂದರೆ ನಾಮ ನಾವು ಶುದ್ಧವಾಗಿ ಹೇಳ್ತಾ ನಮಗೇನಾಗುತ್ತೆ, ನಾವು ಪೂರ್ಣ ಶುದ್ಧರಾಗ್ಬಿಡ್ತೀವಿ. ನಿತ್ಯ ಯಾವಾಗಲೂ ಮುಕ್ತರಾಗ್ಬಿಡ್ತೀವಿ ನಾವು. ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗಿ ನಮಗೆ ಮುಕ್ತಿ ಸಿಕ್ಬಿಡುತ್ತೆ. ಸೊ ಭಗವಂತನಿಗೆ ಅವ್ರಿಗೇನು ವ್ಯತ್ಯಾಸ ಇಲ್ಲ. ನಮಗೆ ನಾವು ದರ್ಶನ ಮಾಡೋಕ್ಕಾಗಲ್ಲ, ಅದಕ್ಕೆ ಭಗವಂತ ಏನು ಮಾಡಿದ್ದಾರೆ, ನಮಗೆ ನಾಮ ಕೊಟ್ಬಿಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ನೀವು ನಾಮ ಹೇಳಿದ್ರೆ ಸಾಕು, ನಾಮದಲ್ಲಿ ನೀವು ನಾನು ನೋಡ್ಬೋದು ಅಂತ ಹೇಳ್ತಾರೆ. ಅಂದರೆ ಭಗವಂತನ ನಾಮ ಹೇಳಬೇಕು, ಭಾಗವತ ಓದಬೇಕು. ಓದ್ತಾ ನಾವೆಂತ ಕೇಳ್ತಾ ಭಗವಂತನ ನೋಡ್ಬೋದು, ಕೇಳ್ತಾ ಭಗವಂತನ ನೋಡ್ಬೋದು. ವರ್ಣನೆ ಮಾಡ್ತಾ ಇದ್ರೆ ಒಂದೊಂದೇ ಆ ಭಗವಂತನ ನೋಡ್ಬೋದು ನಾವು. ಈಗ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ರಿ, ಆ ದೇವಸ್ಥಾನದಲ್ಲಿ ಏನೋ ಚೆನ್ನಾಗಿದ್ದಾವ ಹೆಸರು, ಈ ಬಂಡೆಗಳಲ್ಲೇ ರಂಗನಾಥನ್ನ ಕೆತ್ತಿರೋದು, ಶಿಲ್ಪ ಕೆತ್ತಿರೋದು ಬಂಡೆಗಳಲ್ಲೇ. ಬಂಡೆನಲ್ಲಿ ಗ್ರಿಲ್ ಮಾಡಿ ಅದನ್ನ ಕೆತ್ಬಿಟ್ಟ ರಂಗನಾಥನ್ನ. ಆ ರಂಗನಾಥನ್ನ ಆವಾಗ ಆ ರಾಜ 2,500 ವರ್ಷಗಳ ಹಿಂದೆ ಅಲ್ಲಿರೋ ರಾಜ ಏನೋ ನಾಯಕ, ಕೃಷ್ಣ ನಾಯಕ ಅಂತ ಒಬ್ರು ಇದ್ರು ಅಲ್ಲಿ. ಅವ್ರೇನು ಮಾಡ್ತಾ ಇದ್ರು, ಅವರ ವಿರೋಧಿ ರಾಜಗಳನ್ನ ಜಯಿಸಕ್ಕೆ ರಂಗನಾಥನ ಮಾತಾಡ್ಬಿಟ್ಟು ಹೋಗ್ತಾ ಇದ್ರಂತೆ. ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ರಂತೆ. ಅಂದರೆ ಅಷ್ಟು ಶುದ್ಧ ಭಕ್ತರು. ಭಗವಂತ ಮಾತಾಡೋಕ್ಕಾಗತ್ತ ಹೋಗಿ ಅಂಥವರು ರಂಗನಾಥ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ನಾನು ಈ ಥರ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮ ಕರುಣೆ ಬೇಕು ನನಗೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿ ಹೋಗ್ತಾ ಇದ್ರಂತೆ ಯುದ್ಧ ಮಾಡೋಕ್ಕೆ. ಕೃಷ್ಣಚಾರಿ ನಾಯಕ ಅಂತ ಹೆಸರು ಅವ್ರಿಗೆ. ಅವಾಗ 2,500 ವರ್ಷ ಹಿಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಕ್ತರು ಭಗವಂತನ ಹತ್ರ ಮಾತಾಡೋಷ್ಟು ಶುದ್ಧ ಭಕ್ತರು ಅವಾಗ ರಾಜರು ಆ ಥರ ಶುದ್ಧ ಭಕ್ತರಾಗಿದ್ರು. ಅದಕ್ಕೆ ಆ ಕಾಲದಲ್ಲಿ ರಾಜರೆಲ್ಲ ಚಿನ್ನ ಬೆಳ್ಳಿ ಇದು ಎಲ್ಲ ಮುತ್ತು ಮಣಿ ಇದು ವಜ್ರ ವೈಢೂರ್ಯಗಳು ಏನಾಯಿದ್ರೆ ದೇವಸ್ಥಾನ ಕೊಟ್ಬಿಡ್ತಾ ಇದ್ರು. ಇವಾಗೂ ಪುರಿ ಜಗನ್ನಾಥ ಎಲ್ಲ ಇದೆಯಲ್ಲ, ದೊಡ್ಡ ಒಂದು ರೂಮ್ ತೆಗೆದೇ ಓಪನೇ ಮಾಡಿಲ್ಲ. ಅವ್ರು ಮೋದಿ ಓಪನ್ ಮಾಡಿದ್ರೆ ಇನ್ನೊಂದು ಓಪನ್ ಮಾಡಲಿಲ್ಲ.
ಅದು ಓಪನ್ ಮಾಡಿದ್ರೆ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಭಯ ಇದಾಗ್ಬಿಟ್ರು ಅವ್ರಿಗೆ. ಹಾವು ಇರುತ್ತೆ ಕಚ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಓಪನೇ ಮಾಡಲಿಲ್ಲ ಇನ್ನು. ಜಗನ್ನಾಥ್ ಇಟ್ಟಿದ್ದ ಭಗವಂತನೇ ಕಾವಲಾಗಿದೆ. ಅಲ್ಲಿ ಇದೆ ತಿರುವನಂತಪುರಂ ಅಲ್ಲಿ ಇದೆ. ಹೌದು, ಅನಂತ ಪದ್ಮನಾಭ ದೇವಸ್ಥಾನ ಅಲ್ಲಿ ಇದೆ. ಬೇಕಾದಷ್ಟು ವಜ್ರವೈಡೂರ್ಯಗಳಿದೆ ಅಂತ. ಬಲರಾಮನೇ ಕಾವಲಾಗಿರ್ತಾನೆ ಏನೋ ಗೊತ್ತಿಲ್ಲ. ಅನಂತಶೇಷ ಅವರೇ ಅಲ್ವಾ, ಅವರೇ ಕಾವಲಾಗಿರ್ತಾರೆ. ಸೊ ಆ ರಾಜರು ಆ ಕಾಲದಲ್ಲಿ ಅಷ್ಟು ಉತ್ತಮ ಶ್ರೇಷ್ಠವಾದ ಭಕ್ತರಾಗಿದ್ದು ಅವರು ಪ್ರತಿದಿನ ದೇವಸ್ಥಾನಕ್ಕೆ ಬರೋರು. ಅಷ್ಟು ಶ್ರೀಮಂತರಾಗಿದ್ರೇನು ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು, ಸಂಸ್ಕಾರಗಳು ಮಾಡಿಕೊಂಡು, ಸೇವೆಗಳು ಮಾಡಿಕೊಂಡು ಭಗವಂತನಿಗೆ ಆ ಭಗವಂತನ ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಅವ್ರು ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ನಡೀತಾ ಇರೋದಾ ಬಂದು ಚೆಕ್ ಮಾಡ್ತಾ ಇದ್ರು. ಅಡುಗೆ ಕರೆಕ್ಟಾಗಿ ನೈವೇದ್ಯ ಮಾಡ್ತಾ ಇದ್ದಾರಾ, ಭಗವಂತನಿಗೆ ಸರಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆಯಾ, ಎಷ್ಟು ವೇಳೆ ಪೂಜೆ ನಡೀತಾ ಇದೆ, ಎಷ್ಟು ವೇಳೆ ನೈವೇದ್ಯ ನಡೀತಾ ಇದೆ, ಇದೆಲ್ಲ ಚೆಕ್ ಮಾಡ್ತಾ ಇದ್ರು. ಇವಾಗ ಆ ಥರ ಇದ್ರು ರಾಜರು, ಆಗಲ್ಲ. ಸೊ ನಮಗೆ ನಾರದ ಮುನಿ ಥರ ನಮಗೆ ದರ್ಶನ ಸಿಗಲ್ಲ. ನಾವೇನು ಮಾಡಬೇಕು, ಭಗವಂತನ ನಾಮ ನಿತ್ಯ ನಾಮನ ಹೇಳ್ಕೊಂಡಿರ್ಬೇಕು. ನಿತ್ಯ ನಾಮ ಹೇಳಬೇಕಾದ್ರೆ ನಾವು ವಿನಯವಾಗಿರಬೇಕು, ಅಹಂಕಾರ ಇರಬಾರ್ದು, ಮತ್ತು ಬೇರೆಯವ್ರಿಗೆ ಮರ್ಯಾದೆ ಕೊಡಬೇಕು, ಬೇರೆ ಯಾರನ್ನೂ ಅಪರಾಧ ಮಾಡಬಾರ್ದು, ಸಹನವಾಗಿರಬೇಕು. ಎಷ್ಟೇ ಇದು ಬರಲಿ, ನಮ್ಮ ಜೀವನದಲ್ಲಿ ಕಷ್ಟ ಬರಲಿ, ಜೀವನದಲ್ಲಿ ನಮ್ಗೆ ಎಷ್ಟೇ ಬರಲಿ ನಾವು ಸಹನವಾಗಿರಬೇಕು, ವಿನಯವಾಗಿರಬೇಕು, ಮತ್ತು ಬೇರೆಯವ್ರಿಗೆ ನಾವು ಮರ್ಯಾದೆ ಕೊಡಬೇಕು. ಅವ್ರು ನಮ್ಮ ಮರ್ಯಾದೆ ಕೊಡದೇ ನಾವು ಅವ್ರಿಗೆ ಮರ್ಯಾದೆ ಕೊಡಬೇಕಂತೆ ಚೈತನ್ಯ ಮಹಾಪ್ರಭು. ತೃಣಾದಪಿ ಸುನಿಸೇನ ತರರಪಿ ಸಹಿಷ್ಣ. ಆ ಶ್ಲೋಕ ಮಾನಿ ನಮ್ಮ ನೀವು ಭಗವಂತನ ನಾಮ ಯಾವಾಗಲೂ ಸದಾ ಹೇಳಬೇಕು ಅಂದರೆ ಈ 3 ಗುಣಗಳು ನಿಮ್ಗೆ ಇರಬೇಕು. ಈ ಥರ ನಾವು ನಾಮ ಹೇಳ್ತಾ ಇದ್ರೆ ಭಗವಂತ ನಮಗೆ ಕಾಣಿಸ್ಕೊತಾರೆ, ಇಲ್ಲಾಂದರೆ ಇಲ್ಲ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಬೈ ಸರ್ವಿಸ್ ಆಫ್ ದಿ ಅಬ್ಸಲ್ಯೂಟ್ ಟ್ರೂತ್ ಈವನ್. ಸೊ ಈ ಥರ ನಾರದ ಮುನಿಗೆ ಭಗವಂತ ಏನು ಮಾಡಿದ್ರು, ಶಬ್ದ ರೂಪದಲ್ಲಿ ಕಾಣಿಸ್ಕೊಟ್ರು. ಆವಾಗ ನಾರದ ಮುನಿಗೆ ಪರಿಹಾರ ಆಯಿತು. ತನ್ನ ದುಃಖ ಎಲ್ಲ ಪಾರಾಯಿತು. ದುಃಖ ಪಾರಾಯಿತು, ನಾವು ತುಂಬ ಸಂತೋಷ ಆದರು. ಸೊ ಇಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನು ಶ್ಲೋಕ ಅಂದರೆ 19ರಲ್ಲಿ, ಐ ಡಿಸೈರ್ ಟು ಸಿ ಅಗೈನ್ ದ ಟ್ರಾನ್ಸೆಂಡೆಂಟಲ್ ಫಾರ್ಮ್ ಆಫ್ ದ ಲಾರ್ಡ್ ಬಟ್ ಡಿಸ್ಪೈಟ್ ಮೈ ಅಟೆಂಪ್ಟ್ಸ್ ಟು ಕಾನ್ಸಂಟ್ರೇಟ್ ಅಪಾನ್ ದಿ ಹಾರ್ಟ್. ಸೊ ಮೆಕ್ಯಾನಿಕಲ್, ಯಾಂತ್ರಿಕವಾಗಿ ಭಗವಂತನ ನೋಡೋಕ್ಕಾಗಲ್ಲ. ಈ ಭೌತಿಕ ಇಂದ್ರಿಯಗಳನ್ನ ಇಟ್ಕೊಂಡು ನಾವು ನೋಡೋಕ್ಕಾಗಲ್ಲ. ಯಾಂತ್ರಿಕವಾಗಿ ಅಂದರೆ ಈಗ ನಾವು ಹೆಂಗೆ ಭೌತಿಕ ಜೀವನದಲ್ಲಿ ಏನು ಮಾಡ್ತೀರಿ, ಇದು ವಿದ್ಯಾಭ್ಯಾಸ ಮಾಡ್ತೀರಿ, ಮತ್ತು ಸ್ಕೂಲ್ಗೆ ಹೋಗ್ತೀರಿ, ಕಾಲೇಜ್ಗೆ ಹೋಗ್ತೀರಿ, ಕಂಪ್ನಿಗೆ ಹೋಗ್ತೀರಿ, ನೌಕರಿಗೆ ಹೋಗ್ತೀರಿ, ಮತ್ತು ಮದುವೆ ಮಾಡ್ಕೊತೀರಿ, ಮನೆ ಕಟ್ತೀರಿ, ಮತ್ತು ಮಕ್ಕಳನ್ನ ಮಾಡ್ಕೊತೀರಿ, ಮತ್ತು ಸಂಸಾರ, ಮತ್ತು ಅವ್ರ ಮಕ್ಕಳು ಮಾಡ್ಕೊತಾರೆ. ಅವ್ರು ಈ ಥರ ಯಾಂತ್ರಿಕವಾಗಿ ಹೋಗ್ತಾ ಇರುತ್ತೆ. ಅದೇ ಥರ ಇಲ್ಲಿ ಭಗವಂತನ ನೋಡ್ಬೇಕಂದ್ರೆ ಸುಮ್ಮನೆ ಪೂಜಾ ಪುನಸ್ಕಾರಗಳು ಮಾಡ್ಕೊಂಡು ನಾನು ಭಗವಂತನ ನೋಡ್ಬೇಕಂದ್ರೆ ಆಗಲ್ಲ. ಸೊ ನಮ್ಮ ಹೃದಯದಲ್ಲಿರೋ ಕಲ್ಮಶ ಎಲ್ಲ ಹೋಗಬೇಕು. ಶುದ್ಧ ಸತ್ವಗುಣದಲ್ಲಿ ನಾವು ಭಕ್ತಿ ಸೇವೆ ಮಾಡಬೇಕು. ಇಂದ್ರಿಯ ಆಸೆಗಳು ಮುಖ್ಯವಾಗಿ ಬಿಡಬೇಕು. ಇಂದ್ರಿಯ ಆಸೆಗಳಿಂದ ಪಾರಾಗಬೇಕು. ನಾವು ಭೌತಿಕ ಆಸೆಗಳು ಎಷ್ಟಿದೆಯೋ ನಮ್ಮ ಹೃದಯದಲ್ಲೆಲ್ಲ ಹೊರಗಡೆ ಹೋಗಬೇಕು. ಹೌದು, ಆಧ್ಯಾತ್ಮಿಕ ಲೋಕದಲ್ಲಿ ಇರೋದಕ್ಕೆ ನಾವು ಭಕ್ತಿ ಸೇವೆ ಮಾಡಬೇಕು. ಅಲ್ಲಿರೋದಕ್ಕೆ ನಾವು ಇಲ್ಲದ ಸೇವೆ ಮಾಡದೇ ಹೋಗೋಕ್ಕಾಗೋದು, ಇದ್ರೆ ಹೋಗೋಕ್ಕಾಗಲ್ಲ. ಈ ಸೇವೆ ಎಲ್ಲ ಮಾಡಬೇಕು. ನಮ್ಮ 3 ಗುಣಗಳಿಂದ ನಾವು ಅತೀತವಾಗಿ ನಾವು ಭಕ್ತಿ ಸೇವೆ ಮಾಡಬೇಕಾಗಿ ಬರುತ್ತೆ ನಮಗೆ. ಆಮೇಲೆ ಯಾವುದೇ ಒಂದು ಕೀರ್ತಿ, ಆಮೇಲೆ ಹೆಸರು, ಇದೆಲ್ಲ ಪ್ರತಿಷ್ಠೆ, ಇದೆಲ್ಲ ನಾವು ಎದುರು ನೋಡಬಾರ್ದು ಯಾರ ಹತ್ರನೂ. ಮತ್ತು ಇನ್ನೇನು, ಈ ಮುಖ್ಯವಾಗಿ ಸೆನ್ಸ್ ಗ್ರಾಟಿಫಿಕೇಷನ್, ಇಂದ್ರಿಯ ಇದು ತೃಪ್ತಿಯಿಂದ ಹೊರಗಡೆ ಬರ್ಬೇಕು ನಾವು. ಇಂದ್ರಿಯ ತೃಪ್ತಿಗೆ ಯಾವುದಕ್ಕೂ ನಾವು ಕಾಮಕ್ರೋಧಗಳು ಯಾವುದು ಇರಬಾರ್ದು. ಹಾಂ. ಸೊ ಒನ್ ಶುಡ್ ಸಿಂಪ್ಲಿ ಅವಾಯ್ಡ್ ದಿ ಆಪರ್ಚುನಿಟಿ ಟು ಗೋ ಆನ್ ಡಿಸ್ಚಾರ್ಜಿಂಗ್ ಇಸ್ ಪ್ರಿಸೆಪ್ಟ್ ಇನ್ ಡಿವೋಷನ್ಸ್ ಆಫ್ ದ ಲಾರ್ಡ್. ಸೊ ಆ ಥರ ಏನು ಮಾಡ್ಬೇಕು ನಾವು ಭಗವಂತ ಇಲ್ಲಿ ನಮ್ಮ ಗುರುಗಳು ಏನು ಹೇಳಿದಾರೋ ಅದ್ರ ಥರ ನಾವು ಭಕ್ತಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವಾಗೇನಾಗುತ್ತೆ, ನಮಗೆ ಭಗವಂತ ನಮಗೆ ಶಬ್ದ ರೂಪದಲ್ಲಿ ನಮ್ಮಂಥವ್ರು ಕಾಣಿಸ್ಕೊಡ್ತಾರೆ. ಶಬ್ದ ರೂಪದಲ್ಲಿ ಶುದ್ಧ ಭಕ್ತರಿಗೆ ನಿಜವಾಗಿ ಅವ್ರಿಗೆ ದರ್ಶನ ಕೊಡ್ತಾರೆ. ಸೊ ಭೌತಿಕವಾದ ಇಂದ್ರಿಯಗಳನ್ನ ಇಟ್ಕೊಂಡು ಭಗವಂತನ ನೋಡೋಕ್ಕಾಗಲ್ಲ. ಆ ಭೌತಿಕವಾದ ಇಂದ್ರಿಯಗಳನ್ನ ನಾವೇನು ಮಾಡಬೇಕು, ಶುದ್ಧ ಮಾಡ್ಕೊಬೇಕು ಅಂತ ಹೇಳ್ತಾರೆ, ಪರಿಶುದ್ಧ ಮಾಡ್ಕೊಬೇಕು ಅಂತ ಹೇಳ್ತಾರೆ. 20ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಸೀಯಿಂಗ್ ಮೈ ಅಟೆಂಪ್ಟ್ಸ್ ಇನ್ ದಟ್ ಲೋನ್ಲಿ ಪ್ಲೇಸ್ ದಿ ಪರ್ಸನಾಲಿಟಿ ಆಫ್ ಗಾಡ್ ಹೂ ಇಸ್ ಟ್ರಾನ್ಸೆಂಡೆಂಟ್ ಟು ಆಲ್ ಮಂಡೇನ್ ಡಿಸ್ಕ್ರಿಪ್ಷನ್ಸ್ ಸ್ಪೋಕ್ ಟು ಮೀ ವಿತ್ ಗ್ರಾವಿಟಿ ಆ್ಯಂಡ್ ಪ್ಲೀಸಿಂಗ್ ವರ್ಡ್ಸ್ ಜಸ್ಟ್ ಟು ಮಿಟಿಗೇಟ್ ಮೈ ಗ್ರೀಫ್. ಸೊ ಭಗವಂತ ಮಾತಾಡಿದ ತಕ್ಷಣ ಏನಾಯ್ತು ಅಂದರೆ, ನಾರದ ಮುನಿಗೆ ಅದೇ ಭಗವಂತ ಬಂದು ಈ ಭೌತಿಕ ಪ್ರಪಂಚದಿಂದ ಅತೀತವಾದವರು, ದಿವ್ಯವಾದವರು. ಸೊ ಅವರು ಮಾತಾಡಿದ ತಕ್ಷಣ ನಾರದ ಮುನಿಗೆ ಸ್ವಲ್ಪ ಏನಾಯಿತು, ಸಂತೋಷ ಎಲ್ಲ ಆಯಿತು. ಆಮೇಲೆ
ಈಗ ವಿರಹ ಭಕ್ತಿ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಭಗವಂತ ಇಲ್ಲೇ, ಭಗವಂತ ಇಲ್ಲ, ಇಲ್ದಿರೋ ಟೈಮಲ್ಲಿ ನಾವು ಹೆಂಗೆ ಭಕ್ತಿ ಸೇವೆ ಮಾಡ್ತೀರಿ, ಇದ್ದಿದ್ರೆ ಚೆನ್ನಾಗಿತ್ತಲ್ಲ. ಇವಾಗ ಯಾರೋ ನಮ್ಮ ಮನೇಲಿ ಮುಖ್ಯವಾಗಿ ಒಬ್ರು ಇರ್ತಾರೆ, ಅವರೆಲ್ಲ ಹೊಟ್ಟೋಗ್ಬಿಡ್ತಾರೆ, ಫಾರಿನ್ಗೂ ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಅವ್ರು ಇರುವಾಗ ಅವ್ರ ಬೆಲೆ ಇರಲ್ಲ ಅವ್ರಿಗೆ. ಅವ್ರು ಹೋಗುವಾಗೆಲ್ಲ ಅವ್ರ ಬಗ್ಗೆನೇ ಮಾತಾಡೋದು ನಾವು, ಯಾವಾಗಲೂ ಅವ್ರ ಬಗ್ಗೆನೇ ಮಾತಾಡೋದು. ಅವ್ರು ಇದ್ದರೆ ಚೆನ್ನಾಗಿರುತ್ತೆ, ಅವ್ರು ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆ ಥರ ನಾಡ್ದು ಮನೆ ಕೃಷ್ಣ ನನ್ನ ಜೊತೆ ಇದ್ದರೆ ಚೆನ್ನಾಗಿರ್ತಾ ಇತ್ತು, ಅವ್ರಿಗಿನ್ನೂ ಸೇವೆ ಮಾಡ್ಬೋದಾಯಿತು ಅಂತ ವಿರಹ ಭಕ್ತಿ ಮಾಡೋದು. ಗೋಪಿ ಶ್ರೀಗಳು ಹೆಂಗೆ ಮಾಡಿದ್ರು ವೃಂದಾವನದಲ್ಲಿ. ಕೃಷ್ಣ ಇಲ್ಲಿ ಬಂದಿದ್ರು ನಿನ್ನೆ, ಯಾವಾಗಲೂ ಇಲ್ಲಿ ಬರ್ತಾ ಇದ್ರು, ಇಲ್ಲಿ ಕೂತ್ಕೊತಾ ಇದ್ರು, ಇಲ್ಲಿ ಎಲ್ಲ ಜೊತೆ ಕೂತ್ಕೊಂಡು ತಿಂತಾ ಇದ್ರು. ಊಹೆ ಅಲ್ಲ, ಅವ್ರ ಬಗ್ಗೆ ಸ್ಮರಣೆ ಮಾಡೋದು, ಜ್ಞಾಪಕ ಮಾಡ್ಕೊಂಡು ಏನೆಲ್ಲ ಅವ್ರ ಜೊತೆ ಮಾತಾಡಿರೋದು, ಅವ್ರ ಜೊತೆ ಆಡಿರೋದು, ಅವ್ರ ಜೊತೆ ಲೀಲೆಗಳು ಆಡಿರೋದು, ಇದೆಲ್ಲ ಜ್ಞಾಪಕ ಬರ್ತಾ ಇರ್ತಾರೆ ಅವ್ರಿಗೆ. ಜ್ಞಾಪಕ ಬಂದು ಅದೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಗೋವರ್ಧನ ಬೆಟ್ಟ ಅವ್ರು 7 ದಿನ ಎತ್ಕೊಂಡಿದ್ರು, ಇಲ್ಲಿ ಬ್ರಹ್ಮ ವಿಮೋಹನ ಲೀಲಾ ಮಾಡಿದ್ರು, ಇಲ್ಲಿ ಇದು ರಾಧಾಕುಂಡ ಶ್ಯಾಮಕುಂಡಲ್ಲಿ ಇದು ಲೀಲೆ ಆಡಿದ್ದು, ರಾಧಾರಾಣಿನ ಟ್ಯಾಕ್ಸ್ ಕೊಡು ಅಂತ ಕೇಳಿದ್ದು, ನಂದು ರಾಜ, ನಾನೇ ರಾಜ, ಇಲ್ಲ ನನಗೆ ಟ್ಯಾಕ್ಸ್ ಕೊಟ್ಬಿಡ್ತಾ ನೀನು ಮುಂದೆ ಹೋಗ್ಬೇಕು ಅಂತೇಳಿ ಅವ್ರನ್ನ ಗೇಲಿ ಮಾಡಿದ್ದು, ಇದೆಲ್ಲ ಜ್ಞಾಪಕ ಮಾಡ್ತಾ ಇರುತ್ತೆ ಗೋಪಿಯರಿಗೆ. ಕೃಷ್ಣ ಇಲ್ಲ ಆದರೆ ಅವ್ರು ಜ್ಞಾಪಿಸ್ಕೊತಾ ಇದ್ದಾರೆ. ಏನೇನಾಗಿದೆ ಎಲ್ಲ ನೆನೆಸ್ಕೊಂಡು ಈಗ ನಿತ್ಯಾನಂದ ಪ್ರಭು ಏನು ಮಾಡಿದ್ರು ಅಂದರೆ, ಇದು ಗುರುಕುಲ್ಗೆ ಹೋಗೋದು ಬಿಟ್ಬಿಟ್ಟು ಹುಡುಗನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಕೆರೆ ನದಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ರಾಮಾಯಣ ಲೀಲೆ ಮಾಡೋದು. ಇವರು ಲಕ್ಷ್ಮಣ ಥರ, ಇನ್ನೊಬ್ಬರು ರಾಮನ ಥರ, ಇನ್ನೊಬ್ಬರು ರಾಮನ ಥರ, ರಾವಣನ ಸಂಹರಣೆ ಮಾಡೋದು, ಡ್ರಾಮಾ ಥರ ಆಡೋದು, ಅದು ನೆನೆಸ್ಕೊಂಡೇ ಇರೋದು. ಇದೆಲ್ಲ ಈ ಥರ ಗೋಪಿಯರ್ಗಳು ನಾರದ ಮುನಿ ನೆನೆಸ್ಕೊಳ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ಸೆಪ್ರೇಟ್ ಆಗ್ಬಿಟ್ರಿ. ಈಗ ಭಗವಂತ ಅವ್ರು ಬಿಟ್ಟು ಹೊಟ್ಟೋದ್ರು, ಅದಕ್ಕೆ ಭಗವಂತನ ಬಗ್ಗೆನೇ ನೆನೆಸ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಹೇಗೆಲ್ಲ ನೆನೆಸ್ಕೊಂಡೆ ಅನ್ನೋದನ್ನು ಇವ್ರಿಗೆ ಹೇಳ್ತಾ ಇದ್ದಾರೆ, ವ್ಯಾಸದೇವ್ರಿಗೆ ಹೇಳ್ತಾ ಇದ್ದಾರೆ. ಹೇಳ್ತಾರಲ್ಲ. ಇವಾಗ ನಾನೀಗ ಎಷ್ಟೋ ದಿನ ಆಯಿತು ನಮ್ಮ ಊರಿಗೆ ಬಂದು, ನಾನು ಹೋಮ್ ಟೌನ್ ಬಂದು, ಇಲ್ಲೆಲ್ಲ ನಾನು ನನ್ನ ಹುಡುಗರ ಜೊತೆ ಆಡ್ತಾ ಇದ್ದೆ. ಇಲ್ಲಿ ನಾನು ಹುಡುಗರ ಜೊತೆ ಆಡ್ತಾ ಇರುವಾಗ ನಾನು ಸ್ಕೂಲ್ ಹೋಮ್ವರ್ಕ್ ಮಾಡಲಿಲ್ಲ, ನಮ್ಮ ತಾಯಿ ಕರ್ಕೊಂಬಂದು ಹೊಡೆದ್ರು ನನ್ನ. ಆಮೇಲೆ ಇನ್ನೊಬ್ಬ ಏನು ಮಾಡ್ದ, ಇದು ಹೌದಾ, ಜ್ಞಾಪಕ ಇದೆಯಾ? ಗೌತಿನೂ ಮಾತಾಡ್ಸಿದ್ರು, ಅವೆಲ್ಲ ಆಟ ಆಡ್ತಾ ಇಲ್ಲಪ್ಪ ಗೌತಿ, ನೀವು ನಾವೆಲ್ಲ ನಿಮ್ಮ ಮನೆ ಮೇಲೆಲ್ಲ ನಾವು ಆಡ್ತಾ ಇಲ್ಲ ಅಂತ ಕೇಳ್ತಾರೆ. ಗುಡ್ಸಿಕ್ಲಪ್ಪ ಅಂತ. ಆಮೇಲೆ ನನ್ನ ಹೆಸರು ಸೊ ಅದಕ್ಕೆ ಲಾರ್ಡ್ ವಾಸ್ ಬಸ್ and therefore necessary strength was invested in him to so that he could hear the Lord. ಸೊ ಇದು ಭಗವಂತ ಮಾತಾಡಿದ ತಕ್ಷಣ, ಆ ಶಬ್ದ ಕೇಳಿದ ತಕ್ಷಣ ಅವ್ರಿಗೇನಾಯಿತು, ಸ್ವಲ್ಪ ಆಧ್ಯಾತ್ಮಿಕವಾದ ಶಕ್ತಿ ಬಂತು ಅವ್ರಿಗೆ. ಯಾರಿಗೆ ನಾರದ ಮುನಿಗೆ ಶಕ್ತಿ ಬಂದಿದೆ, ಅದುವರೆಗೂ ಏನಾಗಿತ್ತು, ಅವ್ರಿಗೆ ವೀಕ್ ಆಗಿಬಿಟ್ಟಿದ್ರು. ಭಗವಂತ ಕಾಣಲಿಲ್ವಲ್ಲ, ವ್ಯಸನ ಬಂದ್ಬಿಟ್ಟಿತ್ತು, ಭಗವಂತ ಕಾಣಲಿಲ್ಲ ಅಂತ. ಸೊ 21ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ದಿ ಪರ್ಸನಾಲಿಟಿ ಆಫ್ ಗಾಡ್ ಇಸ್ ಡಿಸ್ಕ್ರೈಬ್ಡ್ ಇನ್ ದ ಭಗವದ್ ಆಸ್ ದ ಮೋಸ್ಟ್ ಪ್ಯೂರ್, ದ ಸುಪ್ರೀಮ್ ಅಂಡ್ ಅಬ್ಸಲ್ಯೂಟ್. ದೇರ್ ಇಸ್ ನೋ ಟ್ರೇಸ್ ಆಫ್ tinge of materiality in his person. Thus one who has slightest tinge of material affection cannot approach him. ಸೊ ಸ್ವಲ್ಪ ಒಂದು ಸಾಸಿವೆಯಷ್ಟು ನಮಗೆ ಭೌತಿಕವಾದ ಆಸೆ ಇದ್ದರೆ ಕೂಡ ಶುದ್ಧವಾದ ಭಗವಂತನ ನಾವು ಪಡೆಯೋದಕ್ಕಾಗಲ್ಲ. ಶುದ್ಧತೆಗೆ ವ್ಯಕ್ತಿಗತ ಇರೋ ಭಗವಂತನ ನಾವು ಪಡೆಯೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದ ಬಿಗಿನಿಂಗ್ ಆಫ್ ಡಿವೋಷನ್ ಸ್ಟಾರ್ಟ್ಸ್ ಫ್ರಮ್ ಅಫೆಕ್ಷನ್, ಕೆನಾಟ್ ಅಪ್ರೋಚ್ ಹಿಮ್. ಇಸ್ ದ ಪಾಯಿಂಟ್ ದಟ್ ವೆನ್ ಒನ್ ಇಸ್ ಫ್ರೀ ಫ್ರಮ್ ಅಟ್ ಲೀಸ್ಟ್ 2 forms of material bodies, namely mode of passion and mode of ignorance. ಯಾರಿಗೆ ರಜೋಗುಣ ತಮೋಗುಣ ಇದೆಯೋ ಇರೋರಿಗೆ ಭಗವಂತನ ಅವ್ರನ್ನ ಪಡೆಯೋದಕ್ಕಾಗಲ್ಲ. ದ ರಿಸಲ್ಟ್ ಈಸ್ ಎಕ್ಸಿಬಿಟೆಡ್ ಬೈ ದಿ ಸೈನ್ಸ್ ಆಫ್ ಬೀಯಿಂಗ್ ಫ್ರೀಡ್ ಫ್ರಮ್ ಕಾಮ ಆ್ಯಂಡ್ ಲೋಭ. ಯಾಕಂದರೆ ತಮೋಗುಣ ರಜೋಗುಣ ಇರೋರಿಗೆ ಏನಾಗುತ್ತೆ, ಆಸೆಗಳು ಜಾಸ್ತಿ ಇರುತ್ತೆ. ಕಾಮದ ಮೇಲೆ ಆಸೆ ಇರುತ್ತೆ, ಲೋಭದ ಮೇಲೆ ಆಸೆ ಇರುತ್ತೆ. ಅದಕ್ಕೆ ಅವರು ಈ ಇಂದ್ರಿಯ ಭೋಗದಿಂದ ಯಾವಾಗ ಅವರು ಪಾರಾಗ್ತಾರೋ ಆಗ ಅವರು ಭಗವಂತ ನೋಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಬ್ಯಾಲೆನ್ಸ್ಡ್ ಮೋಡ್ ಆಫ್ ನೇಚರ್ ಈಸ್ ಗುಡ್ನೆಸ್, ಆ್ಯಂಡ್ ಟು ಬಿ ಕಂಪ್ಲೀಟ್ಲಿ ಫ್ರೀಡ್ ಫ್ರಮ್ ಆಲ್ ಮೆಟೀರಿಯಲ್ tinges ಇಸ್ ಟು ಬಿಕಮ್ ಫ್ರೀ ಫ್ರಮ್ ದಿ ಮೋಡ್ ಆಫ್ ಗುಡ್ನೆಸ್ ಆಲ್ಸೋ. ಇಲ್ಲಿ 3 ಗುಣ, ಇದು ರಜೋಗುಣ ತಮೋಗುಣ ಬಿಟ್ಟು ಸತ್ವಗುಣಕ್ಕೆ ಬಾ ಅಂತ ಹೇಳ್ತಾರೆ. ಸತ್ವಗುಣಕ್ಕೆ ಬಂದಮೇಲೆ ಸತ್ವಗುಣನೂ ಬಿಟ್ಟು ನೀನು ಶುದ್ಧ ಸತ್ವಗುಣಕ್ಕೆ ಬಾ ಅಂತ ಹೇಳ್ತಾರೆ. ಯಾಕಂದ್ರೆ ಸತ್ವಗುಣದಲ್ಲಿದ್ರೇನು ಭಗವಂತ ಹತ್ರ ಹೋಗೋಕ್ಕಾಗಲ್ಲ. ಬಟ್ ನಾವು ಇನ್ನೂ ರಜೋಗುಣ ತಮೋಗುಣದಲ್ಲೇ ಇದ್ದೀರಿ, ಅದನ್ನ ಬಿಟ್ಟು ಫಸ್ಟ್ ಸತ್ವಗುಣಕ್ಕೆ ಬರಬೇಕು. ಶುದ್ಧ ಸತ್ವಗುಣ, ವಾಸುದೇವ ಗುಣ ಅಂತ ಹೇಳ್ತಾರೆ ಅದು. ಸೊ ಟು ಸರ್ಚ್ ದಿ ಆಡಿಯನ್ಸ್ ಆಫ್ ಗಾಡ್ ಇನ್ ಲೋನ್ಲಿ ಫಾರೆಸ್ಟ್ ಇಸ್ ಕನ್ಸಿಡರ್ಡ್ ಟು ಬಿ ಇನ್ ದಿ ಮೋಡ್ ಆಫ್ ಗುಡ್ನೆಸ್. ಸೊ ಭಗವಂತನ ಶಬ್ದ ಕೇಳಿಸ್ಕೊಂಡು ಕಾಡಿಗೆ ಹೋಗೋದು ಬಂದು ಸತ್ವಗುಣ ಅದು. ಸೊ ಒನ್ ಕ್ಯಾನ್ ಗೋ ಔಟ್
go out into the forest to attain spiritual perfection, but that does not mean that one can see the Lord personally. One must be completely free from material attachment, be situated on the plan of transcendence, which alone will help the devotee get in personal touch with the personality of God. The best method is that one should live at a place where the transcendental form of the Lord is worshipped. ಸೊ ನಾವು ಎಂಥ ಜಾಗದಲ್ಲಿ ನಾವು ಭಗವಂತನ ನಾವು ಇರಬೇಕಂದ್ರೆ ಎಲ್ಲಿ ಭಗವಂತನ ಯಾವಾಗಲೂ ನಾಮ ಸ್ಮರಣೆ ಮಾಡ್ತಾ ಇರ್ತೋ, ಎಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೋ, ಎಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಇರ್ತಾರೋ, ಎಲ್ಲಿ ಭಕ್ತರು ಯಾವಾಗಲೂ ಭಗವಂತನ್ನೇ ಧ್ಯಾನ ಮಾಡಿಕೊಂಡು ಅವ್ರ ಮೇಲೆ ಯುಕ್ತರಾಗಿರ್ತಾರೋ ಅಂಥ ಜಾಗದಲ್ಲಿ ನಾವಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಶುದ್ಧ ಪ್ರಾರಂಭಿಕ ಭಕ್ತರಿಗೆ ಏನು ಮಾಡಬೇಕಂದ್ರೆ ವಿಗ್ರಹಾರಾಧನೆ ತೋರಿಸ್ಬೇಕು. ಅದು ತೋರಿಸಿದ್ರೆ ಅವ್ರಿಗೆ ಸ್ವಲ್ಪ ಪ್ರೀತಿ ವಾತ್ಸಲ್ಯ ಜಾಸ್ತಿ ಆಗ್ತಾ ಇರುತ್ತೆ. ಸೇವೆನಲ್ಲಿ ಯುಕ್ತರಾಗೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಅವ್ರೇನಾಗುತ್ತೆ, ಇನ್ನೂ ಮಾಡೋಣ ರುಚಿ ಸಿಗುತ್ತೆ ಅವ್ರಿಗೆ. ಸೊ ವಿಚ್ ಇಸ್ ಬೆಟರ್ ದ್ಯಾನ್ ಗೋಯಿಂಗ್ ಔಟ್ ಇನ್ ದ ಅದಕ್ಕೆ ನಾವೀಗ ಕಾಡಿಗೆಲ್ಲ ಹೋಗೋಕ್ಕಾಗಲ್ಲ. ಈ ಕಲಿಯುಗದಲ್ಲಿ ನಾವು ಕಾಡಿಗೆ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಇನ್ನು ಕಾಡಿಗೆಲ್ಲ ಹೋಗೋದು. ಅದಕ್ಕೆ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ದೇವಸ್ಥಾನ ಇದೆಯೋ ಹತ್ರ ಆ ದೇವಸ್ಥಾನದಲ್ಲಿ ಹೋಗಿ ನಾವು ಸೇವೆ ಮಾಡಿಕೊಂಡು ಭಗವಂತನ ಭಗವಂತನ ಮಾಧ್ಯಮವಾಗಿ ಇಟ್ಕೊಂಡು ನಾವು ಎಲ್ಲ ಸೇವೆನೂ ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾರದ ಮುನಿ ಏನು ಮಾಡ್ತಾ ಇದ್ದಾರೆ, ಅವರು ನಾರದ ಮುನಿ ಬಂದು ಶುದ್ಧ ಭಕ್ತರಲ್ವ, ಅವ್ರೇನು ಮಾಡ್ತಾರೆ, ಹೋಗೋ ಬರೋ ದಾರಿನಲ್ಲಿ ಎಲ್ಲರಿಗೂ ಪ್ರಹ್ಲಾದ್ ಮಹಾರಾಜನ್ನ ಬಿಡುಗಡೆ ಮಾಡಿದ್ರು, ಇದರಿಂದ ಧ್ರುವ ಮಹಾರಾಜನ ಬಿಡುಗಡೆ ಮಾಡಿದ್ರು, ಮೃಗಾರಿನ ಬಿಡುಗಡೆ ಮಾಡಿದ್ರು. ಯಾರೆಲ್ಲ ಬದ್ಧಾತ್ಮರಾಗಿರ್ತಾರೋ ಈ ಭೌತಿಕ ಬಂಧನಲ್ಲಿ ಬಿಡುಗಡೆ ಆಗದೆ ಇರೋರನ್ನೆಲ್ಲ ಬಿಡುಗಡೆ ಮಾಡಿ ಅವರು ಭಗವಂತನ ಹತ್ರ ಕಳಿಸ್ತಾ ಇರ್ತಾರೆ. ಅವರು 22ನೇ ಶ್ಲೋಕದಲ್ಲಿ ಏನಿದೆ, ವರ್ಚುವಸ್ ಒನ್ ಯು ಹ್ಯಾವ್ ಓನ್ಲಿ ಸೀನ್ ಮೈ ಪರ್ಸನ್ and this is just to increase your desire for me, because the more you hanker for me, the more you will be freed from all material desires. ಸೊ ನಿನಗೆ ನೀನು ದರ್ಶನ ಮಾಡಿದ ಮೊದಲನೇ ಟೈಮಲ್ಲಿ ದರ್ಶನ ಮಾಡ್ದಲ್ಲ, ಅದು ಏನಕ್ಕೆ ನಾನು ದರ್ಶನ ಕೊಟ್ಟಿದ್ದಂದರೆ ನಿನಗೆ ಇನ್ನೂ ಆಸೆ ಜಾಸ್ತಿ ಆಗಲಿ ನನ್ನ ಮೇಲೆ. ಇವಾಗ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಕಾರಣನೇ ಅದೇ. ಯಾಕಂದರೆ ನಾವಿಲ್ಲಿ ಸಂಸಾರದಲ್ಲಿ ಸಿಕ್ಕಾಕೊಂಡು ನಾವು ಬಾಧೆ ಮರ್ತು ಬಿಟ್ಟಿರ್ತೀರಿ ಭಗವಂತನ. ಅದಕ್ಕೆ ಆವಾಗಾವಾಗ ದೇವಸ್ಥಾನಕ್ಕೆ ಹೋಗೋ ನಮಗೆ ದೊಡ್ಡವರೆಲ್ಲ ಯಾಕೆ ಅದು ವ್ಯವಸ್ಥೆ ಮಾಡಿಕೊಟ್ರದಂದರೆ, ಆವಾಗಾದ್ರೂ 10 ನಿಮಿಷ ಹೋಗಿ ಭಗವಂತನ ಬಗ್ಗೆ ಕೇಳಿಕೊಂಡು ನಿನ್ನ ಜ್ಞಾನೋದಯ ಮಾಡ್ಕೋ, ಈ ಕಷ್ಟಗಳಿಂದ ನೀನು ಪಾರಾಗು. ಸೊ ಅಲ್ಲಿ ಭಗವಂತನ ಧ್ಯಾನ ಮಾಡಿಕೊಂಡು ಭಗವಂತನ ಬಗ್ಗೆ ಶ್ರವಣ ಮಾಡು. ಶ್ರವಣ ಮಾಡ್ತಾ 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 ಏನಾಗುತ್ತೆ, ನಮಗೆ ಮನೆಯಲ್ಲಿರೋ ಸಂಸಾರದಲ್ಲಿರೋ ಕಷ್ಟಗಳೆಲ್ಲ ಹೋಗ್ತಾ ಇರುತ್ತೆ, ಅದೆಲ್ಲ ಮರೆಯೋದಕ್ಕೆ ಚಾನ್ಸ್ ಇರುತ್ತೆ. ಅದಕ್ಕೆ ಆ ಕಾಲದಲ್ಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಕಾಶಿಗೆ ಹೊಟ್ಟೋಗ್ಬಿಡ್ತಾ ಇದ್ರು. ಹೇಳಲ್ಲ, 7 ದಿನ ಕಾಶಿಗೆ ಹೊಟ್ಟೋಗ್ಬಿಡ್ತಾ ಇದ್ರು. ಯಾವಾಗ ಹೋದೆ ಎಲ್ಲೋದು ಏನು ಹೇಳಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ 3 ಗಂಟೆಗೆ 2 ಗಂಟೆಗೆ ಎದ್ದು 7 ದಿನ ಹೋಗ್ಬೇಕು. ಹೇಳಿದ್ರೆ ಇನ್ನು ಯಾಕಲ್ವಲ್ಲ, ನಿಂತೋಗುತ್ತೆ. ಸೊ ಆ ಥರ ಮಾಡ್ತಾಯಿದ್ರು. ಅದಕ್ಕೆ ಲಿವಿಂಗ್ ಬೀಯಿಂಗ್ ಕೆನಾಟ್ ಬಿ ವೇಕೆಂಟ್ ಆಫ್ ಡಿಸೈರ್ಸ್. ಬಟ್ ನಮಗೆ ಇಲ್ಲಿ ಆಸೆಗಳಿದ್ರೆ ಇರೋಕ್ಕಾಗಲ್ಲ. ಏನೋ ಒಂದು ಆಸೆ ಇದ್ದೇ ಇರಬೇಕು. ಆಸೆಗಳಿಲ್ಲ ಅಂದರೆ ನಾವು ಕಲ್ಲು ಥರ ಆಗ್ಬಿಡ್ತೀವಿ, ಕಲ್ಲು. ಸೊ ಈ ಮಸ್ಟ್ ಬಿ ವರ್ಕಿಂಗ್. ಅದಕ್ಕೆ ನಾವು ಏನೋ ಕೆಲಸ ಮಾಡ್ತಾ ಇರಬೇಕು, ಏನೋ ಯೋಚನೆ ಮಾಡ್ತಾ ಇರಬೇಕು, ಏನೋ ಸಂಕಲ್ಪಿಸ್ಕೋಬೇಕು, ಏನೋ ಅನುಭವಿಸ್ತಾ ಇರಬೇಕು. ಇದೆಲ್ಲ ಏನು ಮಾಡಬೇಕು, ಸಂಕಲ್ಪಿಸ್ಕೊಡೋದು, ಅನುಭವಿಸೋದು, ಮತ್ತು ನಾವು ಆಸೆ ಇಟ್ಕೊಳ್ಳೋದು, ಇದೆಲ್ಲ ಭಗವಂತನ ಮೇಲೆ ಇಟ್ಕೊಬೇಕು. ಇದೆಲ್ಲ ಆ ಭಗವಂತನ ಮೇಲೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಕನ್ವರ್ಸ್ ಮಾಡಿದ್ರೆ ಏನಾಗುತ್ತೆ, ಭಗವಂತನ ಸೇವೆ ನಮ್ಗೆ ಸಿಗುತ್ತೆ. ಆವಾಗ ಏನಾಗುತ್ತೆ, ನಾವು ಈ ಭೌತಿಕ ಬಂಧನದಿಂದ ಫ್ರೀ ಆಗ್ತೀರಿ ಅಂತ ಬಿಡುಗಡೆ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ. The more a person is engaged in the transcendent loving service of the Lord, the more he acquires a hankering for it. ಸೊ ಭಗವಂತನ ಸೇವೆಯಲ್ಲಿ ನಾವು ದಿನ ನಾವು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರೆ ನಮಗೆ ಕುತೂಹಲ ಜಾಸ್ತಿ ಆಗುತ್ತೆ. ಇನ್ನೂ ಭಗವಂತನಿಗೆ ಸೇವೆ ಮಾಡೋಣ, ಇನ್ನೂ ಭಗವಂತನ ಬಗ್ಗೆ ಕೇಳೋಣ, ಇನ್ನೂ ಭಕ್ತರ ಜೊತೆ ಹೋಗಿ ನಗ ಸಂಕೀರ್ತನ ಮಾಡೋಣ, ಇನ್ನೂ ಭಕ್ತರ ಜೊತೆ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಣ, ಇನ್ನೂ ಶ್ರವಣ ಮಾಡೋಣ, ಭಾಗವತನ ಬಗ್ಗೆ ಶ್ರವಣ ಮಾಡೋಣ, ಚೈತನ್ಯ ಚರಿತ್ರಾಮೃತದ ಬಗ್ಗೆ ಶ್ರವಣ ಮಾಡೋಣ, ಇನ್ನೂ ಕೇಳೋಣ. ಮಹಾಪ್ರಭು ಬೇರೆ ಬೇರೆ ಅವತಾರದಲ್ಲಿ ಬೇರೆ ಬೇರೆ ಭಕ್ತರ ಹತ್ರ ಯಾವ ಥರ ಅವರು ಒಂದು ಲೀಲೆಗಳೆಲ್ಲ ಮಾಡಿದ್ರು, ಇದೆಲ್ಲ ನಾವು ಕೇಳೋಣ ಅಂತ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ದ ಮೋರ್ ಎ ಪರ್ಸನ್ ಇಸ್ ಎಂಗೇಜ್ಡ್ ಇನ್ ಟ್ರಾನ್ಸೆಂಡೆಂಟಲ್ ಲವಿಂಗ್ ಸರ್ವಿಸ್ ಆಫ್ ದ ಲಾರ್ಡ್, ಸೇವೆನಲ್ಲಿ ಯಾವಾಗ ಅವರು ಯುಕ್ತರಾಗುವಾಗ ಏನಾಗುತ್ತೆ, ನಮಗೆ ಇನ್ನೂ ಜಾಸ್ತಿ ಹೆಚ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಹ್ಯಾಂಕರಿಂಗ್ ಹೆಚ್ಕೊಂಡು ನಮ್ಮ ಇನ್ನೂ ಆತುರತೆ ಜಾಸ್ತಿ ಆಗ್ತಾ ಇರುತ್ತೆ. Material service has satiation, whereas spiritual service of the Lord has neither satiation nor end. ಭೌತಿಕವಾದ ಸೇವೆಗಳು ಮಾಡುವಾಗ ಎಲ್ಲದಕ್ಕೂ ಒಂದು ರಹಿತ ಇರುತ್ತೆ, ಒಂದು ಸ್ಟಾಪ್ ಇರುತ್ತೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ, ಆಧ್ಯಾತ್ಮಿಕ ಸೇವೆಯಲ್ಲಿ ಸ್ಟಾಪೇ ಇಲ್ಲ. ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಎಷ್ಟು ಸೇವೆ ಮಾಡಿದ್ರೂ ಸಾಲಲ್ಲ ಭಗವಂತನಿಗೆ.
ಹೋಗ್ತಾ ಇರ್ಬೋದು, ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೆ ರೂಪಗೋಸ್ವಾಮಿ ಬಂದು ಈ 2 ಪುಸ್ತಕ ಬರೆದಿರೋದು, ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ. ಅದರಲ್ಲಿ ಬೇರೆ ಬೇರೆ ವಿಧವಾದ ಭಕ್ತಿಗಳೇನು, ವೈದಿಕ ಭಕ್ತಿ, ರಾಗಾನುಗ ಭಕ್ತಿ, ಅದೆಲ್ಲ ಹೇಳ್ತಾರೆ. ಅದೆಲ್ಲ ವೈದಿಕ ಭಕ್ತಿ ಹೆಂಗೆ ಮಾಡಬೇಕು, ರಾಗಾನುಗ ಭಕ್ತಿ ಹೆಂಗೆ ಮಾಡಬೇಕು, ಆಮೇಲೆ 9 ಸ್ಟೇಜಸ್ಸು, ಆದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಇದೆಲ್ಲ ಸ್ಟೇಜಸ್ ಇದೆ. ಆದೋ ಶ್ರದ್ಧಾ ಅಂದರೆ ನಂಬಿಕೆ, ಒಂಚೂರು ನಂಬಿಕೆ ಇದ್ದರೆ ನಮಗೆ ಅಂತಾನೆ ಭಗವಂತ ಭಕ್ತರನ್ನು ಕಳಿಸ್ಬಿಟ್ಟು ಭಕ್ತರ ಜೊತೆ ಸಾಂಗತ್ಯ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾನೆ. ಆಮೇಲೆ ಭಜನ ಕ್ರಿಯೆ ಅಂದರೆ ನಾವು 4 ನಿಯಮಗಳು ಪಾಟಿಸ್ತೀರಿ, ಭಗವಂತನ ನಾಮ ಜಪ ಮಾಡ್ತೀರಿ, ಮತ್ತು ಇನಿಷಿಯೇಷನ್ ತೊಗೊತೀರಿ. ಆವಾಗ ಏನಾಗುತ್ತೆ, ಭಗವಂತನ ಸೇವೆ ಜಾಸ್ತಿ ಆಗ್ತಾ ನಾಮ ಹೇಳ್ತಾ ಇರ್ತೀರಲ್ಲ, ನಾಮ ಹೇಳ್ತಾ ಇರ್ತಾ ಹೃದಯದಲ್ಲಿ ಅನರ್ಥಗಳೆಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಈ ಸ್ಟೇಜಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಭಕ್ತಿ ಇದರಲ್ಲಿ, ಉಪದೇಶಾಮೃತ ರೂಪಗೋಸ್ವಾಮಿ. ಅದಕ್ಕೆ ಆ ಪುಸ್ತಕ ಓದಬೇಕು. ಭಕ್ತಿನಲ್ಲಿ ಇದೆಲ್ಲ ಓದ್ಮೇಲೆ ಆ ಪುಸ್ತಕ ಹೋಗ್ಬೇಕು, ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು. ಅದು ಭಕ್ತಿನಲ್ಲಿ ಎಷ್ಟು ಡಿವಿಷನ್ಸ್ ಐತೋ, ಎಷ್ಟು ಭಾಗಗಳಿದೆಯೋ ಅದೆಲ್ಲ ವಿವರಣೆ ಮಾಡ್ಕೊಳ್ಳಿ. ಫುಲ್ಲು ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಮೆಟೀರಿಯಲ್ ಸರ್ವಿಸ್, one can go increasing in his hankerings for the loving transcendental service of the Lord, and yet he will not find satisfaction. By intense service of the Lord one can experience the presence of the Lord. ನಾವು ಎಷ್ಟು ಭಗವಂತನ ಸೇವೆಯಲ್ಲಿ ತೀವ್ರತೆಯಾಗಿರ್ತೀರೋ, ಶ್ರದ್ಧೆಯಾಗಿರ್ತೀರೋ, ಅಷ್ಟು ಭಗವಂತ ನಮಗೇನು ಮಾಡ್ತಾರೆ, ಇನ್ನೂ ಅವಕಾಶ ಜಾಸ್ತಿ ಕೊಡ್ತಾರೆ ಭಕ್ತಿ ಬಗ್ಗೆ ಕಲ್ತ್ಕೊಳ್ಳೋಕ್ಕೆ. ಇನ್ನೂ ನಮ್ಗೆ ಅರ್ಥ ಆಗಿರೋದು ಎಷ್ಟೋ ಇರುತ್ತೆ ಭಾಗವತ ಮೇಲೆ, ಅದೆಲ್ಲ ನಮಗೆ ಜ್ಞಾಪಕ ಅರ್ಥ ಮಾಡೋ ಥರ ನಮಗೆ ಬುದ್ಧಿ ಕೊಡ್ತಾರೆ, ನಾಲೆಡ್ಜ್ ಕೊಡ್ತಾರೆ ಅವರು. ಆವಾಗ ನಾವು ಭಗವಂತನ ನೋಡ್ಬೋದು, ದರ್ಶನ ಮಾಡ್ಬೋದು ಭಗವಂತನ. Therefore seeing the Lord means being engaged in the service because he is service and his personal or identity. ಯಾವಾಗ ನಾವು ಸೇವೆ ಜಾಸ್ತಿ ಮಾಡ್ಕೊತಾ ಇದ್ರೋ ಆ ಸೇವೆನಲ್ಲಿ ಭಗವಂತನ ನೋಡ್ಬೋದು ನಾವು. ಇವಾಗ ಹೇಳಿದ್ರೆ ಮಾತಾಜಿ, ನಾನು ಇದು ಶಾಲಿಗ್ರಾಮ್ಗೆ ಪೂಜೆ ಮಾಡ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಮಾಡ್ತಾರೆ ನಮ್ಗೇನು ಅನಿಸುತ್ತೆ, ವಿಶ್ವಾಗಿ ವಿಷ್ಣುಗೆ ನಾವು ಮಾಡ್ತಾ ಇದ್ದೀರಿ, ಕೃಷ್ಣನ್ಗೆ ನಾವು ಮಾಡ್ತಾ ಇದ್ದೀರಿ ಅಂತ. ಇದೆಲ್ಲ ಮಾಡೋದೆಲ್ಲ ನಮ್ಗೆ ಅಲ್ಲಿ ಬೇಕಾಗುತ್ತೆ. ಇದೆಲ್ಲ ಮಾಡೋದೆಲ್ಲ ಅಲ್ಲಿ ಭಗವಂತ ಹತ್ರ ಹೋಗ್ಮೇಲೆ ಯಾವ ಥರ ಬರೀ ಚಾಂಟಿಂಗ್ ಮಾತ್ರ ಇದ್ದರೆ ಆಗಲ್ಲ. ಆ ಚಾಂಟಿಂಗ್ ಮಾಡೋದ್ರಿಂದ ಅಲ್ಲಿ ಹೋಗ್ತೀರಿ, ಅಲ್ಲಿ ಹೋದ್ಮೇಲೆ ನಾವು ಹೆಂಗೆ ಸೇವೆ ಮಾಡಬೇಕು ಅನ್ನೋದು ಅದೆಲ್ಲ ಹೇಳ್ಕೊಡ್ತಾರೆ ನಮಗೆ. ನಮ್ಮ ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ, ನಮ್ಮ ಆಧ್ಯಾತ್ಮಿಕ ಗುರು. ಅದು ನಮ್ಗೇನು ಮಾಡ್ತಾರೆ, ಇಂಥ ಭಾಗವತಮ್ ಅಂತ ಪುಸ್ತಕದಲ್ಲಿ ಬರೆದಿರ್ತಾರೆ. ಗೋಪಿಯರ್ಗಳೆಲ್ಲ ಹೆಂಗೆ ಮಾಡ್ತಾಯಿದ್ರು, ರಾಧಾರಾಣಿ ಕೃಷ್ಣನ್ಗೆ ಹೆಂಗೆ ಮಾಡ್ತಾಯಿದ್ರು, ಇದೆಲ್ಲ ಹೇಳ್ಕೊಡ್ತಾರೆ ನಮಗೆ. ಮಂಜರಿಗಳು ಹೆಂಗೆ ಮಾಡ್ತಾಯಿದ್ರು, ಇದು ಇವರಿಗೆ ಸಖೀರ್ ಬಂದು ರಾಧಾರಾಣಿಗೆ ಹೆಂಗೆ ಮಾಡ್ತಾಯಿದ್ರು, ಇದೆಲ್ಲ ರಾಧಾರಾಣಿ ಕೃಷ್ಣನ್ಗೆ ಹೆಂಗೆ ಸೇವೆ ಮಾಡ್ತಾಯಿದ್ರು. ಈ ಥರ ಈಗ ಅಷ್ಟಸಖೀಸ್ ಇದಾರಲ್ಲ ಮಾಯಾಪುರಲ್ಲಿ, ಒಬ್ಬರು ತಾಂಬೂಲ ಕೊಡ್ತಾ ಇದ್ರಂತೆ ಕೃಷ್ಣನ್ಗೆ, ಇನ್ನೊಬ್ಬರು ವೀಣೆ ಬಾರಿಸ್ತಾ ಇದ್ರಂತೆ, ಇನ್ನೊಬ್ರು ಮೃದಂಗ ಬಾರಿಸ್ತಾರಂತೆ, ಇನ್ನೊಬ್ರು ಹಾಡು ಹಾಡ್ತಾರಂತೆ, ಇನ್ನೊಬ್ರು ಡ್ಯಾನ್ಸ್ ಆಡ್ತಾರಂತೆ, ಒಬ್ಬೊಬ್ರು ಒಂದೊಂದು ಮಾಡ್ತಾರಂತೆ ಕೃಷ್ಣನಿಗೆ ಸೇವೆ. ಇವರಿಗೆಲ್ಲ ಅಸಿಸ್ಟೆನ್ಸು ಕೆಲವು ಮಂಜರಿಗಳಿರ್ತಾರೆ, ಸಾವಿರಾರು ಜನ, ಅವರು ಇವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಎಷ್ಟೋ ಗ್ರೂಪ್ಗಳಿರುತ್ತೆ ಅದು ಅವರು. ಸೊ ದಿ ಲಾರ್ಡ್ ವಿಲ್ ಗಿವ್ ಪ್ರಾಪರ್ ಡೈರೆಕ್ಷನ್ ಆಸ್ ಟು ಹೌ ಅಂಡ್ ವೇರ್ ಇಟ್ ಹ್ಯಾಸ್ ಟು ಬಿ ಡನ್. ದೇರ್ ವಾಸ್ ನೋ ಮೆಟೀರಿಯಲ್ ಡಿಸೈರ್ ಇನ್ ನಾರದ. ಸೊ ಅದಕ್ಕೆ ಇಲ್ಲಿ ಭಗವಂತ ಜ್ಞಾನ ಕೊಡ್ತಾ ಇದ್ದಾರೆ ನಾರದರಿಗೆ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅದಕ್ಕೆ ಅವ್ರು ಭಕ್ತಿ ವೇದಾಂತನ ಕಳಿಸಿರೋದು. ಅವ್ರು ನಾರದ ಮನೆಗೆ ಆಸೆ ಇತ್ತು, ನಾನು ಭಕ್ತನಾಗಬೇಕು ಅಂತ ಹಿಂದಿನ ಜನ್ಮದಲ್ಲಿ. ಅದಕ್ಕೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಯಾವ ಸ್ಟೇಜ್, ಯಾವ ಸ್ಟೆಪ್ಪು, ಎಲ್ಲಿ ಮಾಡಬೇಕು, ನೀನು ಎಲ್ಲಿ ಯಾವ ಗ್ರೂಪಲ್ಲಿ ನೀನು ಇರಬೇಕು, ಯಾವ ಟೀಮಲ್ಲಿ ನೀನು ಇರಬೇಕು, ಇದೆಲ್ಲ ಒಂದೊಂದೇ ಹೇಳ್ಕೊಡ್ತಾ ಇರ್ತಾರೆ ಅವರು. ಒಂದೊಂದೇ ಭಗವಂತ ಅವ್ರಿಗೆ ಹೇಳೋದಕ್ಕೆ ಅದಕ್ಕೆ ಭಕ್ತನ ಕಳಿಸ್ತಾರೆ. ಯಾಕೆ ಜಸ್ಟ್ ಟು ಇನ್ಕ್ರೀಸ್ ಇಂಟೆನ್ಸ್ ಡಿಸೈರ್ ಫಾರ್ ದ ಲಾರ್ಡ್ ಹಿ ವಾಸ್ ಸೋ ಅಡ್ವೈಸ್ಡ್. ಸೊ ನಮ್ಮ ತೀವ್ರವಾದ ಆಸೆಗಳು ನಾವು ಜಾಸ್ತಿ ಮಾಡ್ಕೊತಾ ಇರಬೇಕು. ಓಕೆ, ಹರೇ ಕೃಷ್ಣ.